ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀನಿ. ಇದರ ಫಾರ್ಮ್ಯಾಟ್ ಅನ್ನ ನಾನು ನಿಮಗೆ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. 6 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಒಂದು ಆಕ್ಟಿವಿಟಿ ಇದು ಕ್ಯಾಶ್ ಫ್ಲೋ ಕೇಳ್ತಾರೆ. ಲೈಕ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ, ಇಲ್ಲ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್, ಅಥವಾ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಈ ರೀತಿ ಕೇಳ್ತಾರೆ, ಒಂದ್ ಮಾತ್ರ ಕೇಳ್ತಾರೆ ಆಕ್ಟಿವಿಟಿ. ಕೆಲವೊಂದ್ಸರಿ ಎಲ್ಲಾದ್ರು ಕೇಳ್ತಾರೆ, ಆದ್ರೆ ನಂಬರ್ ಆಫ್ ಐಟಮ್ಸ್ ಕಡಿಮೆ ಇರುತ್ತೆ, ಅದನ್ನ 6 ಮಾರ್ಕ್ಸ್ ಕೇಳ್ತಾರೆ. ಸೊ ಫಾರ್ಮ್ಯಾಟ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, 6 ಮಾರ್ಕ್ಸ್, ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ ಇದನ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು. 2013 ಮತ್ತೆ 2014ಗೆ ಕೊಟ್ಟಿದ್ದಾರೆ ಫಿಗರ್ಸ್ ಅನ್ನ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಡೇಟಾಸ್, ಬಿಲ್ಸ್ ರಿಸೀವಬಲ್, ಜನರಲ್ ರಿಸರ್ವ್, ವೇಜಸ್ ಔಟ್ಸ್ಟ್ಯಾಂಡಿಂಗ್, ಸ್ಯಾಲರೀಸ್ ಪ್ರಿಪೇಯ್ಡ್ ಮತ್ತೆ ಗುಡ್ ವಿಲ್, ಇಷ್ಟೇ ಇರೋದು. ಸೊ ಕೇಳಿರೋದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಆಪರೇಟಿಂಗ್ ಆಕ್ಟಿವಿಟೀಸ್ ಫಾರ್ಮ್ಯಾಟ್ ಜ್ಞಾಪಿಸ್ಕೊಳ್ಳಿ. ಫಸ್ಟ್ ನಾವು ಪ್ರಾಫಿಟ್ ತಗೋತೀವಿ, ಆಮೇಲೆ ಕೆಲವೊಂದು ಐಟಮ್ಸ್ ನ ಆಡ್ ಮಾಡ್ತೀವಿ, ಕೆಲವೊಂದು ಐಟಮ್ಸ್ ಅನ್ನ ಮೈನಸ್ ಮಾಡ್ತೀವಿ. ಅಂದ್ರೆ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ನೆಲ್ಲ ನಾವು ಅಡ್ಜಸ್ಟ್ ಮಾಡ್ತೀವಿ ಪ್ರಾಫಿಟ್ ಜೊತೆಗೆ. ಮತ್ತೆ ನೀವು ಇಲ್ಲಿ ಬ್ಯಾಲೆನ್ಸ್ ಎಲ್ಲ ನೋಡ್ಕೋಬೇಕು. ಈಗ ಡೆಟಾರ್ಸ್ 85,000 ಇದೆ, ಇಲ್ಲಿ 48,000 ಇದೆ. ಸೊ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಸೊ ದಿಸ್ ಇಸ್ ಡಿಕ್ರೀಸ್ ಇನ್ ಡೆಟಾರ್ಸ್, ಅಂದ್ರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇದನ್ನ ಆಡ್ ಮಾಡಬೇಕು. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್, ಇವೆರಡನ್ನ ಆಡ್ ಮಾಡಬೇಕು. ಅದರ ಆಪೋಸಿಟ್ ಏನಿದೆ ಅದನ್ನ ಮೈನಸ್ ಮಾಡಬೇಕು. ಆಪೋಸಿಟ್ ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಅದನ್ನ ನಾಲ್ಕ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅದು. ಡಿಕ್ರೀಸ್ ಆಗಿದೆ, ಸೊ ಅದರಿಂದ ಇದು ಕರೆಂಟ್ ಅಸೆಟ್, ಸೊ ಆಡ್ ಮಾಡ್ತೀವಿ ಪ್ರಾಫಿಟ್ಗೆ. ಇಲ್ಲಿ ಬಿಲ್ಸ್ ರಿಸೀವಬಲ್ ಇನ್ಕ್ರೀಸ್ ಆಗಿದೆ, ಜನರಲ್ ರಿಸರ್ವ್ ಇದು ಇನ್ಕ್ರೀಸ್ ಆಗಿದೆ, ವೇಜಸ್ ಔಟ್ಸ್ಟ್ಯಾಂಡಿಂಗ್. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದ್ದಾರೆ, ಆದ್ರೆ ಇನ್ನೂ ಪೇ ಮಾಡಿಲ್ಲ. ಇಸ್ ಅ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ, ಇದು ಕಡಿಮೆ ಆಗಿದೆ. ಪ್ರೀಪೇಯ್ಡ್ ಸ್ಯಾಲರೀಸ್, ಸೊ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂದ್ರೆ ಅದು ಕರೆಂಟ್ ಅಸೆಟ್ ಇದ್ದಾಗ, ಇದು ಜಾಸ್ತಿ ಆಗಿದೆ. ಗುಡ್ ವಿಲ್, ಸೊ ಇದನ್ನ ರೈಟ್ ಆಫ್ ಮಾಡಿದ್ದಾರೆ 10,000. ಸೊ ಹಿಂದಿನ ವರ್ಷ 70,000 ಇದ್ದಿದ್ದು ಈ ವರ್ಷ 60,000 ಆಗಿದೆ, ಅಂದ್ರೆ 10,000 ರೈಟ್ ಆಫ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದನ್ನು ಕೂಡ ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಇದೇ ಎಲ್ಲದಕ್ಕೂ ಸೋರ್ಸ್. ಬ್ಯಾಲೆನ್ಸ್ ಶೀಟ್ ಏನ್ ಕೊಟ್ಟಿದ್ದಾರೆ, ಫಿಗರ್ಸ್ ಎಲ್ಲದು ಹೇಳುತ್ತೆ. ಸೊಲ್ಯೂಷನ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಫಸ್ಟ್ ಪ್ರಾಫಿಟ್ ತಗೊಳ್ಳಿ. ಸೊ ಪ್ರಾಫಿಟ್ ಡಿಫರೆನ್ಸ್ ಅನ್ನು ತಗೋಬಹುದು, ಅಥವಾ ಸೊ ಫಸ್ಟ್ 65,000 ಅಂತ ತಗೊಂಡು ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಮೈನಸ್ ಮಾಡಿ 60,000 5,000 ತಗೋಬಹುದು. ಅದ್ರ ಬದಲು ಡೈರೆಕ್ಟ್ ತಗೋಬಹುದು. ಸೊ ಡೈರೆಕ್ಟ್ ಆಗಿ 65,000 ಮೈನಸ್ 60,000 5,000 ತಗೋಬಹುದು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದು ಇರೋದು ಹಾಗೇನೆ. 60,000 ಇದೆ ಹೋದ ವರ್ಷ, ಈ ವರ್ಷ 65,000 ಇದೆ. ಸೊ 5,000 ಇನ್ಕ್ರೀಸ್ ಆಗಿದೆ, ಅದನ್ನು ತಗೊಳ್ಳಿ. ಅಥವಾ ಫಸ್ಟ್ 65,000 ತಗೊಂಡು ಕೊನೆಯಲ್ಲಿ 60,000 ಮೈನಸ್ ಮಾಡಬಹುದು, ಹಂಗೂ ಮಾಡಬಹುದು, ಆಗ್ಲೂ ಇದೇ ರಿಸಲ್ಟೇ ಬರುತ್ತೆ. ಸೊ ಹೀಗೆ ತಗೊಳ್ಳಿ, 5,000 ತಗೊಳ್ಳಿ. ಸೊ ಈಗ ಆಡ್ ಮಾಡಬೇಕಾಗುತ್ತೆ ಕೆಲವೊಂದು ಐಟಮ್ಸ್ ಅನ್ನ. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್, ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್ ಇಲ್ಲಿ ಯಾವ್ದ್ಯಾವ್ದಿದೆ ಕ್ವೆಶನ್ ಅಲ್ಲಿ ನೋಡ್ಕೊಳ್ಳಿ ಎಲ್ಲ. ನಾನ್ ಕ್ಯಾಶ್
ನಾನ್ ಆಪರೇಟಿಂಗ್ ಯಾವ್ದು ಬರಬಹುದು. ಜನರಲ್ ರಿಸರ್ವ್ ಬರುತ್ತೆ, ಗುಡ್ ವಿಲ್ ಬರುತ್ತೆ, ಇದೆಲ್ಲ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಆಗುತ್ತವೆಲ್ಲ. ಸೊ ಗುಡ್ ವಿಲ್ ಮತ್ತೆ ಜನರಲ್ ರಿಸರ್ವ್ ಇದೆ. ಸೊ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಹೋದ ವರ್ಷ ಎಷ್ಟಿದೆ? 1,72,000 ಇದೆ. ಈ ವರ್ಷ 2,07,000 ಇದೆ. ಅಂದ್ರೆ ಏನರ್ಥ? 35,000 ಟ್ರಾನ್ಸ್ಫರ್ ಆಗಿದೆ ಜನರಲ್ ರಿಸರ್ವ್ಗೆ ಅಂತ ಅರ್ಥ. ಸೊ ಇದನ್ನ ನಾವು ಆಡ್ ಮಾಡಬೇಕು. ದಿಸ್ ಎ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಆಲ್ರೆಡಿ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಅದರಿಂದ ಅದನ್ನ ನಲ್ಲಿಫೈ ಮಾಡಬೇಕೀಗ, ಅದನ್ನ ಅಡ್ಜಸ್ಟ್ ಮಾಡಬೇಕು. ಆದ್ರಿಂದ ಇದನ್ನ ಆಡ್ ಮಾಡ್ತೀವಿ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಅಂದ್ರೆ ಮೊದಲೆಲ್ಲ ಏನೇನು ಡಿಡಕ್ಟ್ ಮಾಡಿದ್ವಿ ಪ್ರಾಫಿಟ್ ನ ಕಂಡುಹಿಡಿಬೇಕಾದ್ರೆ ಅದನ್ನೆಲ್ಲ ಈಗ ಆಡ್ ಮಾಡ್ತಾ ಇದೀವಿ. ಮತ್ತೆ ಮೊದಲೆಲ್ಲ ಏನನ್ನ ಆಡ್ ಮಾಡಿದ್ವಿ ಅದನ್ನೆಲ್ಲ ಈಗ ಡಿಡಕ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ದೇ ಆರ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಬೇರೆನೆ ಬೇಕಾಗುತ್ತೆ ಫಿಗರ್ಸ್. ಅದಕ್ಕೋಸ್ಕರ ಇದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡೋದು. ನೆಕ್ಸ್ಟ್, ಗುಡ್ ವಿಲ್ ರಿಟರ್ನ್ ಆಫ್. ಹೋದ ವರ್ಷ ಎಷ್ಟಿತ್ತು? 60,000 ಇದೆ. ಸಾರಿ, ಹೋದ ವರ್ಷ 70,000 ಇದೆ. ಈ ವರ್ಷ 60,000 ಇದೆ. ಅಂದ್ರೆ 10,000 ಕಡಿಮೆ ಆಗಿದೆ ಗುಡ್ ವಿಲ್. ಅಂದ್ರೆ ರಿಟರ್ನ್ ಆಫ್ ಅಂತ ಅರ್ಥ. ಗುಡ್ ವಿಲ್ ರಿಟರ್ನ್ ಆಫ್ 10,000. ಸೊ ಇನ್ನೇನಾದ್ರೂ ಇದೆಯಾ ನೋಡ್ಕೋಬೇಕು. ಇನ್ನೇನು ಇಲ್ಲ. ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಐಟಮ್ಸ್. ಸೊ 35,000 ಮತ್ತೆ 10,000 45,000 ಆಗುತ್ತೆ. ಸೊ ಆಡ್ ಮಾಡ್ತಾ ಇದೀವಿ ಇದನ್ನ. ಅದರಿಂದ 45 ಪ್ಲಸ್ 5 50,000 ಇನ್ನು ಇದೆ. ಸೊ ಈಗ ನಾವು ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ಗೆ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಲ್ಲ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಡ್. ಅದೊಂದು ಜ್ಞಾಪಕ ಇಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾವು ಡ್ರಾ ಮಾಡಬಹುದು. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಸ್ ಆಡ್. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಡ್ ಆದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸು ಆಡ್. ಆ ಎರಡರ ಆಪೋಸಿಟ್ ಏನಿದೆ ದಟ್ ಈಸ್ ಮೈನಸ್. ಸೊ ಅದನ್ನ ಡಿಡಕ್ಟ್ ಮಾಡಬೇಕು. ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಸೊ ಅದನ್ನ ಮೈನಸ್ ಮಾಡಬೇಕು. ಅದೊಂದನ್ನ ಜ್ಞಾಪಕ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ಡಿಕ್ರೀಸ್ ಇನ್ ಡೆಟಾರ್ಸ್ ಅಂದ್ರೆ ಕರೆಂಟ್ ಅಸೆಟ್. ಡೆಟಾರ್ಸ್ ಇದೆ ಕರೆಂಟ್ ಅಸೆಟ್. ಸೊ ಹೋದ ವರ್ಷ ಎಷ್ಟಿದೆ? ಹೋದ ವರ್ಷ 85,000 ಇದೆ. ಈ ವರ್ಷ 48,000 ಇದೆ. ಸೊ 37,000. ಸೊ 37,000 ಡಿಕ್ರೀಸ್ ಆಗಿದೆ. ಸೊ ಅದರಿಂದ ಅದನ್ನ ಆಡ್ ಮಾಡ್ತಾ ಇದೀವಿ. 87,000 ಆಗುತ್ತೆ ಆಡ್ ಮಾಡಿದ್ರೆ 87. ಸೊ ಈಗ ಅದ್ರ ಆಪೋಸಿಟ್ ನ ನಾವು ಮೈನಸ್ ಮಾಡಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಇನ್ಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್. ಹೋದ ವರ್ಷ ಎಷ್ಟಿದೆ? ಬಿಲ್ಸ್ ರಿಸೀವಬಲ್ 40,000 ಇದೆ. ಈ ವರ್ಷ 81,000 ಇದೆ. ಅಂದ್ರೆ 41,000 ಇನ್ಕ್ರೀಸ್ ಆಗಿದೆ. ಸೊ 41,000. ಸೊ ಇದನ್ನ ನಾವು ಲೆಸ್ ಮಾಡಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಬಿಲ್ಸ್ ರಿಸೀವಬಲ್. ಇನ್ಕ್ರೀಸ್ ಇನ್ ಸ್ಯಾಲರೀಸ್ ಪ್ರೀಪೇಯ್ಡ್. ಸೊ ಇದು ಕೂಡ ಕರೆಂಟ್ ಅಸೆಟ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವತ್ತೂ ಕರೆಂಟ್ ಅಸೆಟ್ಸ್. ಅಸೆಟ್ ಸೈಡ್ ತೋರಿಸ್ತೀವಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೀಪೇಯ್ಡ್ ಅಂತ. ಅಂದ್ರೆ ಎಕ್ಸ್ಪೆನ್ಸಸ್ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದು, ಅದನ್ನ ಈಗಲೇ ಕಟ್ಬಿಟ್ಟಿದ್ದೀವಿ. ಸೊ ಅದರಿಂದ ಅದು ಕರೆಂಟ್ ಅಸೆಟ್. ಸೊ ಹೋದ ವರ್ಷ ಎಷ್ಟಿತ್ತು? 8,000 ಇತ್ತು. ಈ ವರ್ಷ 10,000 ಇದೆ. ಸೊ ಇನ್ಕ್ರೀಸ್ ಆಗಿದೆ. ಸೊ 2,000 ಲೆಸ್ ಮಾಡಿದೆ. ಇದೆಲ್ಲ ಒಂದು ಲಿಸ್ಟ್ ಮಾಡ್ಕೋಬೇಕು ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ. ನೆಕ್ಸ್ಟ್, ಡಿಕ್ರೀಸ್ ಇನ್ ವೇಜಸ್ ಔಟ್ಸ್ಟ್ಯಾಂಡಿಂಗ್. ಸೊ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇವೆಲ್ಲ ಕರೆಂಟ್ ಲಯಬಿಲಿಟೀಸ್. ಈ ವರ್ಷದ್ದು ಏನೋ ಒಂದು ಎಕ್ಸ್ಪೆನ್ಸ್ ಇದೆ, ಅದನ್ನ ಇನ್ನೂ ಕಟ್ಟಿಲ್ಲ ಅಂತ. ಇಟ್ಸ್ ಎ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ.
ಅದು ಹೋದ ವರ್ಷ ಎಷ್ಟಿದೆ? 26,000 ಇದೆ. ಈ ವರ್ಷ 8,000 ಇದೆ. ಸೊ 18,000 ಅದನ್ನ ಇಲ್ಲಿ ಸೇರಿಸ್ಕೊ. ಇದನ್ನೆಲ್ಲ ಲೆಸ್ ಮಾಡಬೇಕು. ಮೂರನ್ನು ಲೆಸ್ ಮಾಡೋದಕ್ಕೋಸ್ಕರ ಅದ್ರ ಟೋಟಲ್ನ ಆಚೆ ಕಡೆ ಹಾಕಿ. 41,000 ಪ್ಲಸ್ 2,000 ಪ್ಲಸ್ 18,000 61,000 ಆಗುತ್ತೆ. ಇಷ್ಟನ್ನು ಲೆಸ್ ಮಾಡಬೇಕು. 26,000. So this is your answer. Cash from operating activities 26,000 and it is positive ಅದು ಕ್ಯಾಶ್ ಇನ್ಫ್ಲೋ. ಕೆಲವೊಂದ್ಸಲ ನೆಗೆಟಿವ್ ಬರ್ಬೋದು, ಮೈನಸ್ ಆಗುತ್ತೆ. ಅದನ್ನ ಔಟ್ಫ್ಲೋ ಅಂತ ಕರಿತೀವಿ. ಪಾಸಿಟಿವ್ ಆದ್ರೆ ಅದನ್ನ ಇನ್ಫ್ಲೋ ಅಂತ ಕರಿತೀವಿ. ಈ ತರ ಕ್ವೆಶನ್ಸ್ ಬರುತ್ತೆ ನಿಮ್ಗೆ. ಸಿಂಪಲ್ ಇದೆ, ಅಂತಹ ಕ್ಯಾಲ್ಕುಲೇಷನ್ಸ್ ಇರುವಂತದ್ದು ಏನು ಇಲ್ಲ ಇಲ್ಲಿ. ಯಾವ್ದನ್ನ ಮೈನಸ್ ಮಾಡಬೇಕು, ಯಾವ್ದನ್ನ ಆಡ್ ಮಾಡಬೇಕು, ಅದರಲ್ಲಿ ನೀವು ನೋಡ್ಕೊಂಡಿರೋ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇಲ್ಲೂ ಕೂಡ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಕೇಳಿದ್ದಾರೆ. ಇಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್, ಡೆಪ್ಟಾರ್ಸ್, bills payable, creditors, outstanding expenses, prepaid expenses, accrued income received in advance, the profit made during the year. ಎಷ್ಟು ಕೊಟ್ಟಿದ್ದಾರೆ? ಇವೆರಡರ ಮಧ್ಯೆ ಏನ್ ಡಿಫ್ರೆನ್ಸ್ ಬರುತ್ತೆ ಇವೆರಡು ವರ್ಷದ ನಡುವೆ, ಅದನ್ನ ನೀವು ಇಲ್ಲಿ ತಗೋಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಫಸ್ಟ್ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ತಗೊಳ್ಳಿ, 70,000. ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಏನು ಕೊಟ್ಟಿಲ್ಲ, ಅಲ್ಲಿ ನಿಲ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಅದರಿಂದ 0 ಅಂತ ತಗೊಳ್ಳಿ. ಸೊ 70,000 ಮೈನಸ್ 0 0ನೇ ಅಲ್ವಾ? ಅದರಿಂದ 70,000 ಅಂತ ತಗೊಳ್ಳಿ. 70,000. ಸೊ ನೆಕ್ಸ್ಟ್ ಜನರಲ್ ರಿಸರ್ವ್. ಆ ಥರದ್ದು ಏನಾದ್ರೂ ಇದೆಯಾ ನೋಡಿ. ಜನರಲ್ ರಿಸರ್ವ್, ಗುಡ್ ವಿಲ್, ಆ ಥರ ಏನಾದ್ರು? ಆ ಥರ ಯಾವುದು ಇಲ್ಲ. ಬರೀ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸೇ ಇದೆ. ಸೊ ಅದರಿಂದ ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ 70,000 ಪ್ಲಸ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಅದ್ರ ಆಪೋಸಿಟ್ ನ ಮೈನಸ್ ಮಾಡಬೇಕು. ಆಪೋಸಿಟ್ ಅಂದ್ರೆ ಏನು? ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಅದನ್ನ ಮೈನಸ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಬಿಲ್ಸ್ ರಿಸೀವಬಲ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆಡ್ ಅದನ್ನ ಬರ್ಕೊಳ್ಳಿ. ಸೊ ಡಿಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್ 3,000 ಬರ್ಕೊಳ್ಳಿ. ಇನ್ಕ್ರೀಸ್ ಇನ್ ಬಿಲ್ಸ್ ಪೇಯಬಲ್ ಅಂತ. ಸೊ ಬಿಲ್ಸ್ ಪೇಯಬಲ್ ಏನಾಗಿದೆ? 20,000 25,000 ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಸೊ ಅದು ಕೂಡ ಆಡ್. ಸೊ ಅದನ್ನು ಬರ್ಕೊಳ್ಳಿ. ಇನ್ಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಸೊ ಇದು ಕರೆಂಟ್ ಅಸೆಟ್, ಸಾರಿ ಕರೆಂಟ್ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಈಸ್ ಕರೆಂಟ್ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1,000 1,200. ಸೊ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಈಸ್ ಆಡ್. ಡಿಕ್ರೀಸ್ ಇನ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇಲ್ಲಿ 800 ಇದೆ, ಇಲ್ಲಿ 100 ಇದೆ. 100 ಡಿಫರೆನ್ಸ್ ಇದೆ. ಸೊ ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ 100. ಸೊ ಇನ್ನೇನಾದ್ರೂ ಇದೆಯಾ ನೋಡಿ. ಇಷ್ಟು ಮಾತ್ರ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕರೆಂಟ್ ಅಸೆಟ್ ಆದ್ರೆ ಡಿಕ್ರೀಸ್ ಆಗಿರಬೇಕು,
ಕರೆಂಟ್ ಲಯಬಿಲಿಟಿ ಆದ್ರೆ ಇನ್ಕ್ರೀಸ್ ಆಗಿರ್ಬೇಕು. ಸ್ವಂತ ಕೇಸ್ ಮತ್ತೆ ಹುಡುಕಿ, ಅದು ಇಲ್ಲ ಅಂದ್ರೆ ಇಷ್ಟು ಮಾತ್ರ ಇದೆ. ಇಷ್ಟನ್ನ ಟೋಟಲ್ ಮಾಡಿ 8300 ಬರುತ್ತೆ. ಇಷ್ಟನ್ನು ಟೋಟಲ್ ಮಾಡಿದ್ರೆ 8300, ಅದನ್ನೆಲ್ಲ ಆಡ್ ಮಾಡಿ 70,000ಗೆ 78,300 ಆಗುತ್ತೆ. ಸೊ ನೆಕ್ಸ್ಟ್ ಅದ್ರ ಆಪೋಸಿಟ್ ನ ಮಾಡ್ಬೇಕಲ್ಲ, ಮೈನಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮತ್ತೆ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಮಾಡಬೇಕು. ಆತರ ಯಾವ್ಯಾವ ಕೇಸ್ ಇದೆ ನೀವು ಬ್ಯಾಲೆನ್ಸ್ ಶೀಟ್ ನೋಡ್ಕೊಂಡು ಅದನ್ನ ಫ್ರೇಮ್ ಮಾಡ್ತಾ ಹೋಗ್ಬೇಕು. ಇನ್ಕ್ರೀಸ್ ಇನ್ ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ. ಹೋದ ವರ್ಷ 10,000 ಇದೆ, ಈ ವರ್ಷ 12,500 ಇದೆ. ಸೊ 2,500 ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಈಸ್ ಮೈನಸ್. ಡಿಕ್ರೀಸ್ ಇನ್ ಕ್ರೆಡಿಟಾರ್ಸ್ 8,000 6,000, ಸೊ 2,000 ಕಡಿಮೆ ಆಗಿದೆ. ಡಿಕ್ರೀಸ್ ಇನ್ ಕ್ರೆಡಿಟಾರ್ಸ್ ಆಡ್ ಮಾಡಿ. ಇನ್ಕ್ರೀಸ್ ಇನ್ accrued income, ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್. accrued income ಅಂದ್ರೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. 800 250 ಇದೆ, ಅಂದ್ರೆ ಏನು accrued income ಅಂತ ಬೇರೆ ಇದೆ. ಇಲ್ಲಿದೆ. ಓಕೆ accrued income ಇಲ್ಲಿದೆ. accrued income 600 750 ಇದೆ. ಸೊ 150 ಇನ್ಕ್ರೀಸ್ ಆಗಿದೆ. ಓಕೆ, 150 ಇನ್ಕ್ರೀಸ್ ಆಗಿದೆ. accrued income ಬೇರೆ ಇದೆ, ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬೇರೆ ಇದೆ. ರಿಸೀವ್ಡ್ ಇನ್ ಅಡ್ವಾನ್ಸ್ 550, ರಿಸೀವ್ಡ್ ಇನ್ ಅಡ್ವಾನ್ಸ್ ಇಲ್ಲಿದೆ 800 250, ಸೊ 550 ಓಕೆ. ಎರಡಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ. accrued income ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಇಟ್ಸ್ ನಥಿಂಗ್ ಬಟ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್. ಅಂದ್ರೆ ಇನ್ಕಮ್ ಅರ್ನ್ ಮಾಡಿದೀವಿ, ಆದ್ರೆ ಇನ್ನೂ ರಿಸೀವ್ ಮಾಡಿಲ್ಲ, ಕ್ಯಾಶ್ ಅಲ್ಲಿ ರಿಸೀವ್ ಮಾಡಿಲ್ಲ. ಇನ್ನೊಂದು ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಅಂದ್ರೆ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದ್ದನ್ನ ಈಗಲೇ ರಿಸೀವ್ ಮಾಡ್ಬಿಟ್ಟಿದೀವಿ, ಅಂದ್ರೆ ಪ್ರೀ ರಿಸೀವ್ಡ್ ಇನ್ಕಮ್. ಅದನ್ನ ಪ್ರೀ ರಿಸೀವ್ಡ್ ಇನ್ಕಮ್ ಅಂತೀವಿ, ಅಥವಾ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತೀವಿ. ಸೊ ಅದು ಡಿಫ್ರೆನ್ಸ್ ಅವೆರಡು. ಅಷ್ಟನ್ನು ಆಡ್ ಮಾಡಿ, ಇಷ್ಟು ಆಡ್ ಮಾಡಿ 5200 ಆಗುತ್ತೆ. ಇದನ್ನ ಇದರಿಂದ ಮೈನಸ್ ಮಾಡಿ 73,100. So 73,100 is your cash from operating activity. Cash from operating activity. ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ಜನರಲ್ ರಿಸರ್ವ್, ಗುಡ್ ವಿಲ್, ಸೊ ಆ ಥರದ್ದೇನೂ ಇರಲಿಲ್ಲ. ಬರೀ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಇತ್ತು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಪೂರ್ತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಕೇಳಿದ್ದಾರೆ. ಪೂರ್ತಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತೆ ಫಿನಾನ್ಸಿಂಗ್ ಆಕ್ಟಿವಿಟೀಸ್, ಮೂರಿಂದ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಸಿಂಪಲ್ ಇದೆ. ಅಲ್ಲಿವರೆಗೂ ಕೊಟ್ಟಿರುವಂತ ಫಾರ್ಮ್ಯಾಟ್ಸ್ ಎಲ್ಲ ನೋಡ್ಕೋತಾ ಇರಿ. ಯಾವ್ಯಾವ ಐಟಮ್ಸು ಯಾವ ಹೆಡ್ಸ್ ಕೆಳಗೆ ಬರುತ್ತೆ ಅಂತ ನೋಡ್ಕೋತಾ ಇರಿ. ಇದಕ್ಕೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ಸ್ ಕೂಡ ಕೊಡ್ತೀನಿ. ಕ್ವಿಜ್ ಅಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ರ ಅಂತ ಅನ್ಕೋತೀನಿ. ಸೊ ಟಾಪ್ ಸ್ಕೋರರ್ ಯಾರಿದ್ದಾರೆ ಅವ್ರಿಗೆ ಒಂದು ಗಿಫ್ಟ್ ಇರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಥ್ಯಾಂಕ್ ಯು. ಕೀಪ್ ಸ್ಮೈಲಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ ಯು.